टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಸಹಜವಾಗಿ ಅಂದರೆ ಆತನ ಅಭಿನಯಕ್ಕೆ ಎಲ್ಲರೂ ಕೂಡ ಅಜಾತ ಶತ್ರು ಅಂತಲೇ ಆತನ ಕರಿತಾ ಇದ್ರು. ಬಟ್ ಈಗ ಬಾಡಿ ವಿಚಾರ ಹೇಳಿದ್ರಿ, ಅಂದರೆ ವೆಯ್ಟ್ ವಿಚಾರ, ಅಂದರೆ ಅದ್ರ ಬಗ್ಗೆ ಏನಾರು ಹೆಲ್ತ್ ಕಾನ್ಸಿಯಸ್ ಏನಾರು ಇತ್ತಾ ಅವರಿಗೆ? ಆ ಥರದ್ದು ಏನಾರು ಯೋಚನೆ ಇತ್ತಾ? ಈಗ ಹೀರೋ ಆಗೋ ಕನಸು ಆ ಥರದ್ದು ನಿಮ್ಮ ಹತ್ರ ಏನಾರು ಹಂಚ್ಕೊಂಡಿದ್ದು ಹಿಂಗೆ? ಸರ್, ಇದು ಕಾಂತಾರ 2 ಆಚೆ ಬಂದಮೇಲೆ ಮನು ಒಳ್ಳೆ ಬ್ರೇಕ್ ಸಿಗುತ್ತೆ ನನಗೆ. ಒಳ್ಳೆ ರೋಲು, 30 ದಿನ ಡೇಟ್ ಕೊಟ್ಟಿರೋ ಮನು ತುಂಬ ಚೆನ್ನಾಗಿದೆ, ಅದಕ್ಕೆ ದಾಡಿ ಎಲ್ಲ ಬಿಟ್ಟಿದ್ದೀನಿ ಅಂತ ಅಂದಿದ್ದ. ಆಮೇಲೆ ಆಸ್ಪತ್ರೆಗೆ ಒಂದು 4 ತಿಂಗಳಲ್ಲಿ 5 ತಿಂಗಳಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು, ಮುಖ ಎಲ್ಲ ಸ್ವಲ್ಪ ಇದಾಗಿತ್ತು. ಆಗ ಇನ್ನೂ ಅರ್ಧ ಬರೋದಾಗಿದೆ, ಶೂಟಿಂಗು ಹೋಗ್ಬಿಡ್ತಲ್ಲ ಮುಖ ಅಂದಾಗ ಅವ್ರೇನೋ ಡಾಕ್ಟ್ರು 1 ತಿಂಗಳು ಬೇಕು, ಸರ್ಜರಿ ಮಾಡ್ತೀವಿ, ಚೆನ್ನಾಗಾಗುತ್ತೆ ಮುಖ ಅಂತ ಹೇಳಿದ್ರು ಅಂತ ಆಸ್ಪತ್ರೆಗೆ ಹೋಗಿ ನೋಡ್ಕೊ ಬಂದಿದ್ದೆ. ಅದಾದಮೇಲೆ ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆನೇ ಮಾತಾಡೋಣ ಫೋನ್ ಮಾಡಿದಾಗೆಲ್ಲ. 23ಕ್ಕೆ ರಿಲೀಸು ಅಂತಲೂ ಹೇಳಿದ್ದೆ. ಹೌದಾ, ಆಲ್ ದಿ ಬೆಸ್ಟ್, ಆದರೆ ಬರ್ತೀನಿ ನಾನು ಬೆಂಗಳೂರಿಗೆ, ಒಂದು ಬೈಟ್ಸು ಹಾಕ್ತೀನಿ, ನಮ್ಮ ಪ್ರೊಫೈಲಲ್ಲೆಲ್ಲ ಹಾಕ್ತೀನಿ ಅಂತ ಹೇಳಿದ್ದ. ಬಟ್ ಈಗ ಇಲ್ಲ, ಏನು ಮಾಡೋಂಗಿಲ್ಲ. ಇದೆಲ್ಲದರ ಜೊತೆಗೆ ಅದೇ ಅವರ ಅರ್ಜುನ್ ಜನ್ಯ ಪಾತ್ರ ತುಂಬ ಅಂದರೆ ಎಲ್ಲ ಅವ್ರಿಗೂ ಕೂಡ, ಅರ್ಜುನ್ ಜನ್ಯ ಅವ್ರಿಗೂ ಕೂಡ ಇಷ್ಟ ಆಗಿತ್ತು. ಅದ್ರ ಬಗ್ಗೆ ನೀವು ಅದನ್ನು ಪ್ರಿಪೇರ್ ಆಗಿದ್ದು, ಆ ಸಿಚುವೇಶನ್ನು ಅಥವಾ ಏನೋ ಹೇಳ್ಕೊಂಡಿದ್ದು, ನೀವು ಜಗ್ಗೇಶನ್ ಅವರದ ಪಾತ್ರ ಮಾಡ್ತಾ ಇದ್ದೀವಿ ಸರ್. ಅವರು ಅರ್ಜುನ್ ಜನ್ಯ ಸರ್ ಫಿಕ್ಸ್, ಅವನು ರಾಕಿ ಯಾವಾಗಲೂ ಅದೊಂದು ಡ್ಯಾನ್ಸ್ ಏನೋ ಮಾಡೋನು, ಹಿಂಗೆಲ್ಲ ಮಾಡೋನು, ಫ್ಲೋರ್ ಮೂಮೆಂಟ್ ಎಲ್ಲ ಮಾಡೋನು. ಅವ್ನು ಫಿಕ್ಸ್, ಅವನ್ನ ಯಾರು ಕಟ್ಟಾಗ್ತಿರಲಿಲ್ಲ, ಹಿಂಗೆ ಮಾಡು ಹಿಂಗೆ ಮಾಡು ಅಂತ. ಅವನು ಫ್ರೀಡಮ್, ಅವ್ನು ಯಾಕೆಂದ್ರೆ ಅರ್ಜುನ್ ಜನ್ಯ ಅವ್ರದ್ದು ಅವನು ಚೆನ್ನಾಗಿ ತಗೊತಾ ಇದ್ದ. ನಮ್ಮನ್ನು ಯಾರನ್ನೂ ಕಟ್ಟಾಗ್ತಿರಲಿಲ್ಲ. ಜಗ್ಗೇಶ್ ಸರ್ದು ಗೊತ್ತು, ಮನು ಕೊಟ್ಟರೆ ಏನು ಮಾಡ್ತಾನೆ ಅಂತ ಗೊತ್ತು. ಬಟ್ ಏನೇ ತಗೊಂಡ್ರು, ನಾವು ಏನೇ ಮಾಡಿದಾಗ, ಎಲ್ಲರದ್ದು ಕ್ಯಾರೆಕ್ಟರ್ ಮಾಡಿದಾಗ ನಾವು ಎಂಜಾಯ್ ಮಾಡ್ಕೊಂಡು ಕಟ್ಟಾಕೊಂಡು ಯಾರು ಮಾಡಲ್ಲ. ಏನು ಬರುತ್ತೆ ಅದು ಇಂಪ್ರೂವ್ಮೆಂಟ್ ಅಲ್ಲೇ ಹೊಡಿತೀವಿ. ಯಾರೋ ಜಡ್ಜಸ್ ನಮ್ಮ ಎದುರುಗಡೆ ಮಾಡ್ತಾಯಿತ್ತು ಅಂದರೆ ಅವ್ರನ್ನ ಹಂಗೆ ಫಾಲೋ ಮಾಡಿ ಹಂಗೆ ಮಾಡ್ಬಿಡ್ತೀವಿ. ಅದೇ ನಗು ಬರೋದು, ಸ್ಪಾಂಟೇನಿಯಸ್ಸು. ಅದು ಒಳ್ಳೆ ಇಂಪ್ರೂವ್ಮೆಂಟ್ ಇದ್ದ ರಾಕೇಶ್ ಆಗಿರ್ಬೋದು. ಅಲ್ಲಿ ಇಂಪ್ರೂವ್ಮೆಂಟ್ ಅಂದರೆ ಒಂದು 3-4 ಜನ ಇದ್ದೀವಿ. ಬಟ್ ಅದರಲ್ಲಿ ಇವನು ಒಬ್ಬ ರಾಕಿ. ತುಂಬ ಮಿಸ್ ಮಾಡ್ಕೋತೀವಿ ಸರ್. ಒಂದು ಕಡೆ ಅವನು ಒಂದು ಪರ್ಸ್ನಲಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಮನುಷ್ಯನ, ಒಂದು ಒಳ್ಳೆ ಜೀವನ ಕಳ್ಕೊಂಡು, ಅದು ನಮ್ಮ ಕಾಮಿಡಿ ಕಿಲಾಡಿಲಿ ಇದುವರೆಗೂ ಯಾರೂ ಹಂಗೆ ಆಗಿರಲಿಲ್ಲ, ಯಾರೂ ಆಗಿಲ್ಲ. ಒಂದು 35-36 ಜನ ಕಂಟೆಸ್ಟೆಂಟಲ್ಲಿ ಈ ಥರ ಸಾವು ಅನ್ನೋದು ಯಾರೂ ಆಗಿರಲಿಲ್ಲ. ಇದ್ರ ಮುಂಚೆ ಒಬ್ಬರು ರೈಟ್ರು ವರ್ಷ ಅನ್ನೋನೊಬ್ಬ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಅದಾದಮೇಲೆ ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟಲ್ಲಿ ಪಾಪ ಇವನ್ನ ಮಿಸ್ ಮಾಡ್ಕೊಂಡಿದ್ದು ಎಲ್ಲರಿಗೂ ಬೇಜಾರಿದೆ, ನನಗೂ ಬೇಜಾರಿದೆ. ಗೊತ್ತಿಲ್ಲ ಭಗವಂತ ಯಾಕೆ ಹಿಂಗೆ ಮಾಡಬಾರ್ದಿತ್ತು, ಆಗೋಗಿದೆ.